ಅಸ್ಮದ್ಗುರು ಸಮಾರಂಭ ಟೀಕಾಕಾರಂಚ ಮಧ್ಯಗಾಂ ಹೇ ಗುರು ಪರಂಪರಾಂ ಸತ್ಯಧರ್ಮಸ್ಯ ಶಿಷ್ಯಾಗ್ರಂ ಮಧ್ವಶಾಸ್ತ್ರ ವಿಚಕ್ಷಣಂ ಸತ್ತರ್ಥಾಮೃತ ಭಾಸ್ಕರಂ ತಂ ತಿಮ್ಮಣ್ಣಾರ್ಯಮಹಂ ಭಜೆ. ಪರಮ ಪೂಜ್ಯ ಕಾಶಿ ಆಚಾರ್ಯರು ಈ ರಾಮಸ್ತವತಾರಾವಳಿಯನ್ನ ನಮಗೆ ಕೊಟ್ಟು ಎಷ್ಟು ಅದರೊಳಗೆ ದೊಡ್ಡ ದೊಡ್ಡ ಅರ್ಥಗಳು ಅಂದರೆ ಉಪನಿಷತ್ತು ವಾಕ್ಯಗಳ ಅರ್ಥಗಳೆಲ್ಲ ಬರಬೇಕು. ಅದಾದ್ರೆ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಹೋಗ್ತಾರೆ. ಅವನು ಮೊದಲೇ ಹೇಳಬೇಕಾದ್ರೂ ಪಿತಾ ಮೇ ಮಾತಾ ಮೇ ಗುರುರಪಿ ಚ ಮೇ ಬಂಧುರಪಿ ಮೇ ಸಖಾ ಮೇ ಸ್ವಾಮಿ ಮೇ ಸಕಲಮಪಿ ಮೇ ಸ್ವಂ ರಘುಪತೆ ತ್ವದನನ್ಯಂ ನೋ ಜಾರೇ ತವ ಚರಣಪಾದೋಜಃ ಶಪಥಃ ತ್ವಮಂತಃ ಸಾಕ್ಷಿ ಸನ್ನಿಖಿಲಮಪಿ ಜಾನಾಸಿ ಭಗವನ್. ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಮುಂದುವರಿಸ್ತಾ ಸಮರ್ಥೋ ಯತ್ರಾಸೋ ನಿಯತ ವಿಷಯೋ ನೇಂದ್ರಿಯ ಗಣಃ ಯಥಾ ಕಾಮಾಯಸ್ಮಾತ್ ಪ್ರಕರಣ ಸಮಾನೂನಮನುಮ ಅಥಾಮ್ನಾಯ ಸ್ವವ್ಯಾಹತ ವಚನ ಭಾವೇನ ವಿಷಮಃ ಗುಣಸ್ತೋಮೋ ನ ಸ್ಯಾತ್ ಅಮಿತ ಗುಣಶಕ್ಯೋಧ್ಯವಸಿತುಂ ವಸಿತುಂ. ಇಲ್ಲಿ ಹೇಳ್ತಾ ಈ ಇಂದ್ರಿಯಗಳು ಸಮರ್ಥ ನ ಅಸೌ ಈ ಪರಮಾತ್ಮನ ವಿಷಯದಲ್ಲಿ ನಿಯತ ವಿಷಯ ಅಂದ್ರೆ ಈ ಪರಮಾತ್ಮನ ವಿಷಯದಲ್ಲಿ ಇಂದ್ರಿಯಗಣ ನ ಸಮರ್ಥ, ಅವು ಏನು ಸಮರ್ಥವಾಗಿಯೇ ಇಲ್ಲ. ಅವು ಏನು ಕೂಡ ನಮ್ಮನ್ನ ಆ ಇಂದ್ರಿಯಗಳಿಂದ ಪರಮಾತ್ಮನನ್ನ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ನಮ್ಮ ಜ್ಞಾನೇಂದ್ರಿಯಗಳಿಂದ ಪರಮಾತ್ಮನನ್ನ ತಿಳಿಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ ಇಷ್ಟೇ, ಯಾಕೆಂತಂದ್ರೆ ನಮಗಿರತಕ್ಕಂತಹ ಇಂದ್ರಿಯಗಳು ಕೇವಲ ಪ್ರಾಕೃತ ಇಂದ್ರಿಯಗಳು. ಈ ಪ್ರಾಕೃತ ಇಂದ್ರಿಯಗಳಿಂದ ಅಪ್ರಾಕೃತನಾದಂತಹ ಪರಮಾತ್ಮನ ದರ್ಶನ ಮಾಡೋದು ಕಷ್ಟ, ಆಗೋದಿಲ್ಲ. ಅದನ್ನ ಅವನೇ ಮಾಡಿಸಿದ್ರೆ ಆಗುತ್ತೆ, ಇಲ್ಲದ್ರೆ ಆಗೋದಿಲ್ಲ. ಅಂದ್ರೆ ಪರಮಾತ್ಮನನ್ನ ತಿಳ್ಕೊಳ್ಬೇಕು, ಪರಮಾತ್ಮನ ಸರ್ವೋತ್ತಮತ್ವವನ್ನ, ಸರ್ವತಂತ್ರ ಸ್ವತಂತ್ರತ್ವವನ್ನ, ಸರ್ವಜ್ಞತ್ವವನ್ನ, ಅವನ ಅನಂತ ಕಲ್ಯಾಣ ಗುಣಗಳಲ್ಲಿ ಕೇವಲ ಯಾವುದಾದರೂ ಒಂದನ್ನಾದರೂ ಅಲ್ಪ ಸ್ವಲ್ಪವಾದರೂ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಪರಮಾತ್ಮನ ಅನುಗ್ರಹ ಬೇಕೇ ಹೊರತು ಹಾಗೆ ನಮ್ಮ ಇಂದ್ರಿಯಗಳಿಂದ, ನಮ್ಮ ಈ ಪ್ರಾಕೃತ ದೇಹದಿಂದ ನಾವು ಅದನ್ನ ಪರಮಾತ್ಮನನ್ನ ತಿಳ್ಕೊತೀವಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಇದನ್ನೇನೆ ಕಲವಕಾಲ ಉಪನಿಷತ್ತಲ್ಲಿ ಹೇಳಬೇಕಾದ್ರೆ ನ ತತ್ರ ಚಕ್ಷುರ್ ಗಚ್ಚತಿ ನ ವಾಗ್ ಗಚ್ಚತಿ ನೋ ಮನಃ ಅಂತ. ನ ತತ್ರ ಚಕ್ಷುರ್ ಗಚ್ಚತಿ, ಈ ಕಣ್ಣು ಅಲ್ಲಿ ಪರಮಾತ್ಮನನ್ನ ತಲುಪೋದೇ ಇಲ್ಲ. ಯಾಕೆ ಅಂತಂದ್ರೆ ಇದು ಮತ್ತೆ ಇದು ಕಣ್ಣಿಗೆ ಅದಕ್ಕಿರತಕ್ಕಂಥ ಲಿಮಿಟೇಷನ್ ಅದು ಬಹಳ ಎಷ್ಟಿದೆ. ಇಲ್ಲಿಂದ ನಮ್ಗೆ ನೋಡ್ಬೇಕು ಅಂತಂದ್ರೆ ಅದು ಇಂದ್ರಿಯ ದೋಷ ಇಲ್ಲ ಅಂತಂದ್ರೆ ಏನೋ ಒಂದ್ ಸ್ವಲ್ಪ ದೂರ ನೋಡ್ತೀವಿ. ಅದಾದ್ಮೇಲಿಂದ ನಮ್ ಕಣ್ಣು ಕಾಣಿಸೋದೇ ಇಲ್ಲ. ಆ ಇಂದ್ರಿಯ ದೋಷಗಳಲ್ಲಿ ಕಣ್ಣಿಗೆ ಏನಾದ್ರು ನೆಗೆಟಿವ್, ಪಾಸಿಟಿವ್, ಮೈನಸ್, ಅದು ಪ್ಲಸ್ ಆಗೋಯ್ತು ಅಂತಂದ್ರೆ ಹಾಗಿರುವಾಗ ಎದುರುಗಡೆ ಇರೋ ಪದಾರ್ಥನೇ ಕಣ್ಣು ಕಾಣಾಗುವಾಗ ಇನ್ನು ಅಂತಹ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಪರಮಾತ್ಮನನ್ನ ಈ ಕಣ್ಣುಗಳು ಕಾಣಿಸೋದು ಹೇಗೆ, ನೋಡೋದು ಹೇಗೆ? ಇದನ್ನ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೂ ಕೂಡ ದಿವ್ಯಂ ದದಾಮಿತೆ ಚಕ್ಷುಹು, ನಿನಗೆ ನಾನು ದಿವ್ಯವಾದಂತಹ ಕಣ್ಣುಗಳನ್ನ ಕೊಡ್ತೀನಿ, ಆ ಕಣ್ಣುಗಳಿಂದ ನೀನು ನೋಡು ನನ್ನನ್ನ ಅಂತ ಅರ್ಜುನನಿಗೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದೇ ರೀತಿ ಇಲ್ಲೂ ಕೂಡ ನ ತತ್ರ ಚಕ್ಷುರ್ ಗಚ್ಚತಿ ನ ವಾಗ್ ಗಚ್ಚತಿ ನೋ ಮನಃ. ಮನಃ ನೋ, ಆಗಲ್ಲ ಎನ್ನುವ ನೋ. ಮನಸ್ಸು ಕೂಡ ಪರಮಾತ್ಮನನ್ನು ತಲುಪೋದಿಲ್ಲ. ಚಕ್ಷುರ್ ಗಚ್ಚತಿ ಅಂತ ಅನ್ನೋದ್ರಿಂದ ಏನು ತಗೋಬೇಕು ನಾವು? ಚಕ್ಷು ಅಂತಂದ್ರೆ ಕಣ್ಣು ಅಂತ ಅನ್ನೋದು ಒಂದಾದ್ರೆ ಇನ್ನು ಕಣ್ಣಿಗೆ ಅಭಿಮಾನಿ ದೇವತೆಯಾದಂತಹ ಸೂರ್ಯ, ಬರೀ ಕಣ್ಣು ಅಷ್ಟೇ ಅಲ್ಲ, ಕಣ್ಣಿಗೆ ಅಭಿಮಾನಿ ದೇವತೆಯಾದಂತಹ ಸೂರ್ಯ, ಅವರನ್ನು ಆ ಸೂರ್ಯನೂ ಕೂಡ ಪರಮಾತ್ಮನನ್ನ ತನ್ನ ಪ್ರಾಕೃತ ಕಣ್ಣುಗಳಿಂದ ನೋಡಲಾರ, ಸಂಪೂರ್ಣವಾಗಿ ಅವನನ್ನೂ ಕೂಡ ತಿಳಿಯಲಾರ ಅಂತ. ಇದನ್ನೇ ಹೇಳ್ತಾ ಇರೋದು ನ ತತ್ರ ಚಕ್ಷುರ್ ಗಚ್ಚತಿ. ಈ ಕಣ್ಣು, ನಮ್ಮ ಕಣ್ಣುಗಳು ಗ್ರಹಿಸುವಂತಹ ಪ್ರಾಕೃತ ರೂಪ ಪರಮಾತ್ಮನದಲ್ಲ. ಅಷ್ಟು ದೂರಕ್ಕೆ ಹೋಗುವಂತಹ ಪದಾರ್ಥ ಅಲ್ಲ, ಅಂತ ಶಕ್ತಿ ಇರುವಂತಹ ಪದಾರ್ಥ ಅಲ್ಲ.
ನಮ್ಮ ಕಣ್ಣು. ಹಾಗಾದ್ರೆ ಇನ್ನು ನಮಗೆ ಇದಂತೂ ಆಗ್ಲಿಲ್ಲ, ಕೇಳಾದ್ರೂ ತಿಳ್ಕೊಳ್ಳೋಣ. ನವಾಗಚ್ಚತಿ, ನೋಡಕ್ಕಂತೂ ಆಗ್ತಿಲ್ಲ, ಕೇಳಾದ್ರೂ ತಿಳ್ಕೊಳ್ಳೋಣ ಅಂತಂದ್ರೆ ನವಾಗಚ್ಚತಿ. ಯಾಕೆ? ಪರಮಾತ್ಮನನ್ನ ನಾವೇನಂತ ಕರಿತೀವಿ? ಅಪ್ರಮೇಯ, ಅಪ್ರಮೇಯ ಅಂತ ಕರಿತೀವಿ. ಯಾಕೆ? ಯಾವ ಪ್ರಮೇಯಗಳಿಂದಲೂ ಕೂಡ ಪರಮಾತ್ಮನನ್ನ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಅಪ್ರಮೇಯ. ಅಲ್ಲೊಂದು ಮಾನಾಧೀನಾತ್ ಮೇಯ ಸಿದ್ಧಿ ಅಂತ ಒಂದು ನ್ಯಾಯ. ಮಾನ ಅಂತಂದ್ರೆ ಏನು? ಮಾನ ಅಂತಂದ್ರೆ ಪ್ರಮಾಣ ಅಂತ ಅರ್ಥ. ಈಗ ನಾವು ಅಂಗಡಿಗೆ ಹೋಗ್ಬಿಟ್ಟು ಏನಾದ್ರು ತಗೊಂಡ್ರೆ 1 kg ಅಕ್ಕಿ ಅಥವಾ ಸಕ್ಕರೆ ಅಥವಾ ಏನಾದ್ರು ತಗೊಂಡ್ರೆ ಆ 1 kg ಸಕ್ಕರೆ ಈ ತೂಕದ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆಗೆ ಅಧೀನ ಆಗಿರುತ್ತೆ, ಆ ತಕ್ಕಡಿಗೆ ಅಧೀನವಾಗಿರುತ್ತದೆ. ಅದು ಆ ಮಾನಕ್ಕೆ ಅಧೀನವಾಗಿರೋದ್ರಿಂದ ಇದನ್ನೇ ಮೇಯ ಅಂತ ಕರಿತೀವಿ. ಇದು ಸಾಮಾನ್ಯ ನ್ಯಾಯ. ಮಾನಾಧೀನ ಮೇಯ ಸಿದ್ಧಿ. ಈ ಮಾನಕ್ಕೆ ಅಧೀನವಾಗಿದ್ದರೇನೆ ಮೇಯ ಪದಾರ್ಥ ಸಿದ್ಧವಾಗೋದು ಅಂತ. ಹಾಗಾದ್ರೆ ಇಲ್ಲಿ ಪ್ರಮಾಣಗಳು ಅಕ್ಷಾದಿತ್ರಿತಯಂ ಪ್ರಮಾಣಂ, ಪ್ರತ್ಯಕ್ಷ, ಅನುಮಾನ, ಆಗಮ, ಇವೆಲ್ಲವೂ ಕೂಡ ಪ್ರಮಾಣಗಳು ಅಂತ ಅನ್ನಿಸ್ಕೊಂಡಿದೆ. ಈ ಪ್ರಮಾಣಗಳು ಇದರಿಂದ ಪರಮಾತ್ಮನನ್ನ ನಾವು ಸಿದ್ಧಿ ಮಾಡ್ಲಿಕ್ಕಾಗತ್ತಾ ಅಂತಂದ್ರೆ ಪರಮಾತ್ಮನನ್ನ ನಾವು ಸಿದ್ಧಿ ಮಾಡ್ಲಿಕ್ಕೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗೋದೇ ಇಲ್ಲ. ವೇದಗಳೂ ಕೂಡ, ಅನಂತ ವೇದಗಳು ಕೂಡ ಪರಮಾತ್ಮನನ್ನ ಸಾಕಲ್ಯೇನ ವರ್ಣಿಸುವುದರಲ್ಲಿ ಅಷ್ಟು ಸಮರ್ಥವಾಗಿಲ್ಲ. ಯಾಕೆಂದ್ರೆ ಪರಮಾತ್ಮ ಅಂತಹ ಅನಂತ ಪದಾರ್ಥನಾಗಿರೋದ್ರಿಂದ ಇಲ್ಲಿ ನಾವು ಏನು ಹೇಳಲಿಕ್ಕೆ ಹೊರಟಿದ್ದೀವಿ ಅಂತಂದ್ರೆ ನವಾಗಚ್ಚತಿ, ಮಾತುಗಳೂ ಕೂಡ ಹೋಗೋದಿಲ್ಲ. ಏಕೆಂದ್ರೆ ವೇದಗಳು ಅಂತಂದ್ರೆ ಅವನ್ನೆಲ್ಲ ನಾವು ಬೇರೆಯವರಿಂದ ಕೇಳಿ, ದೊಡ್ಡವರಿಂದ ಕೇಳಿ ಅದನ್ನು ಅರ್ಥ ಮಾಡ್ಕೋಬೇಕು. ಆ ವೇದಗಳು ಕೂಡ ಸಮಗ್ರವಾಗಿ ಪರಮಾತ್ಮನನ್ನ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮಾತಿನಿಂದ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋ 3 ಪ್ರಮಾಣಗಳು, 3, ಆ 3ರಲ್ಲಿ ಪ್ರತ್ಯಕ್ಷದಿಂದ ಪರಮಾತ್ಮನನ್ನ ನಾವು ನೋಡ್ಲಿಕ್ಕೆ ಆಗ್ತಿಲ್ಲ. ವಾಗ್ಗಚ್ಚತಿ, ಇನ್ನು ವೇದಗಳಿಂದ ತಿಳ್ಕೊಂಡು ಆಗಮಗಳಿಂದ ತಿಳ್ಕೊಂಡು ಬಿಡೋಣ ಅಂತಂದ್ರೆ ಆಗಮಗಳಿಂದಲೂ ಕಷ್ಟ ಆಗ್ತಿದೆ. ಇನ್ನು ಅನುಮಾನ ಅಂತೂ ಸರಿನೇ ಸರಿ, ಅದನ್ನ ಮುಂದೆ ಹೇಳ್ತಾರೆ ಆಚಾರ್ಯರು. ಅನುಮಾನಗಳಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನು ಮುಂದೆ ಹೇಳ್ತಾರೆ. ನಿಯತ ವಿಷಯೋ ಇಂದ್ರಿಯಗಣ, ಈ ನಿಯತ ವಿಷಯದಲ್ಲಿ ಇಂದ್ರಿಯ ಗಣಗಳು ಸಮರ್ಥ ಅಲ್ಲ, ಮತ್ತೆ ವೇದಗಳೂ ಸಮರ್ಥ ಅಲ್ಲ. ಹಾಗಾದ್ರೆ ಪರಮಾತ್ಮನನ್ನು ತಿಳ್ಕೊಳ್ಳೋ ಬಗ್ಗೆ ಹೇಗೆ? ಈ ತಿಳ್ಕೊಳ್ಳೋದು ಅವನ ಅನುಗ್ರಹದಿಂದ ನಾವು ತಿಳಿಯೋದಕ್ಕೆ ಸಾಧ್ಯವಾಗಬೇಕೆ ಹೊರತು ಉಳಿದಂತೆ ಸಾಧ್ಯವೇ ಆಗೋದಿಲ್ಲ. ಇದನ್ನೇನೆ ಪ್ರಹ್ಲಾದರಾಯರು ತಮ್ಮ ನರಸಿಂಹಾವತಾರ ಆದ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಪರಮಾತ್ಮನನ್ನ, ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಏನಂತ ಸ್ತೋತ್ರ ಮಾಡ್ತಾರೆ ಅಂದ್ರೆ ನೈತೆ ಗುಣಾನ ಗುಣಿನೋ ಮಹದಾದಯೋ ಯೇ ಸರ್ವೇ ಮನ ಪ್ರವೃತಯ ಸಹದೇವ ಮರ್ತ್ಯ ಆದ್ಯಂತವಂತ ಪೂರ್ಗಾಯ ವಿದಂತಿ ಹಿತ್ವಾಂ ಏವಂ ವಿಮೃಶ್ಯ ಸುಧಿಯೋ ವಿರಮಂತಿ ಶಬ್ದ. ಈ ಅಭಿಮಾನಿ ದೇವತೆಗಳು, ಸತ್ವರಜಸ್ ತಮೋ ಗುಣಗಳ ಅಭಿಮಾನಿ ದೇವತೆಗಳು, ಮನಸ್ಸು ಮತ್ತೆ ಇಂದ್ರಿಯಾಭಿಮಾನಿ ದೇವತೆಗಳು. ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರ, ಚಂದ್ರ, ಸೂರ್ಯ, ಮತ್ತೆ ಮನೋಭಿಮಾನಿಯಾಗಿರತಕ್ಕಂಥ ಇದು ಇಂದ್ರದೇವರು, ಆಮೇಲೆ ಬುದ್ಧಿಗೆ ಅಭಿಮಾನಿಯಾಗಿರ್ತಕ್ಕಂಥ ಉಮಾ, ಈ ತತ್ವಾಭಿಮಾನಿ ದೇವತೆಗಳು ಕೂಡ, ಅಹಂಕಾರ ತತ್ವಾಭಿಮಾನಿ ರುದ್ರ, ಎಲ್ಲರೂ ಚತುರ್ಮುಖ ಬ್ರಹ್ಮ ತಾನೇ ಅವರೇ ಹೇಳ್ಕೊಂಡು ಬಿಡ್ತಾರೆ, ನವಿದ್ಮಃ, ನನಗೂ ಗೊತ್ತಿಲ್ಲ ಅಂತ ಹೇಳ್ಕೊಂಡ್ಬಿಡ್ತಾರೆ. ಈ ತಳವಕಾರೋಪನಿಷತ್ತು ಒಂದು ಸಂಭಾಷಣಾ ರೂಪದಲ್ಲಿದೆ. ಇದು ರುದ್ರದೇವರಿಗೂ ಮತ್ತು ಚತುರ್ಮುಖ ಬ್ರಹ್ಮದೇವರಿಗೂ ನಡೆದಂತ ಒಂದು ಸಂಭಾಷಣೆ. ಇಲ್ಲಿ ರುದ್ರದೇವರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ, ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಉತ್ತರ ಕೊಡ್ತಾರೆ. ನ ಚತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮಃ, ನನಗೂ ಗೊತ್ತಿಲ್ಲ, ಅದನ್ನು ಹೋಗಿ ತಿಳ್ಕೊಬೋದಾ ಅಂದ್ರೆ ತಿಳಿಯೋದಕ್ಕೂ ಸಾಧ್ಯ ಇಲ್ಲ. ಇದೇನಿದು ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂದ್ರೆ ಹಾಗಾದ್ರೆ ಹೇಗೆ? ಅವನ ಅನುಗ್ರಹದಿಂದ ನಾವು ತಿಳ್ಕೊಳ್ಬೇಕು, ಅಥವಾ ಕೇವಲ ನಮ್ಮ ಸಣ್ಣ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನ ಅವನನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಬಹುದು. ಆ ಜ್ಞಾನವನ್ನು ಕೂಡ ಭಗವಂತನೇ ನಮಗೆ ಕೊಡಬೇಕು. ಈ ಎಲ್ಲ ಅಭಿಮಾನಿ ದೇವತೆಗಳು ನೈತೆ ಗುಣಾನ ಗುಣಿನೋ ಮಹದಾದಯೋಯೆ, ಇದು ಭಾಗವತದಲ್ಲಿ ಬರುವಂತಹ ಅಂಶ. ಏಕೆ ನ ಗುಣಾನ ಗುಣಿನೋ ಮಹದಾದಯೋಯೆ,
ಯಾವ ದೇವತೆಗಳಿಗೂ ಕೂಡ ನಿನ್ನನ್ನು ಸಂಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ನೀನು ಅಂತಹ ಪರಮ ಪುರುಷ ನೀನಾಗಿದ್ದೀಯ. ಇದು ನಮಗೆ ಮನುಷ್ಯನ ಪ್ರಾರ್ಥನೆ ಮಾಡಿದಂತಹ ವೇದದ್ರಷ್ಟಾರರಾದಂತಹ ಭೀಮಸೇನ ದೇವರಿಂದ ಮಾಡಲ್ಪಟ್ಟಂತಹ ಸೂಕ್ತ. ಅಂದರೆ ದ್ರಷ್ಟಾರರು ಇದನ್ನ ಅವರು ನೋಡಿ ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿ ಪ್ರಪಂಚಕ್ಕೆ ಕೊಟ್ಟರೆ ಹೊರತು ಅವರೇನು ಕೂತ್ಕೊಂಡು ಬರೆದಿದ್ದಲ್ಲ. ಇದು ಅಪೌರುಷೇಯವಾದಂತಹ ಮನ್ಯ ಸೂಕ್ತ. ಇದನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ಭೀಮಸೇನ ದೇವರು ಕಂಡುಕೊಂಡು ಅದನ್ನು ನರಸಿಂಹದೇವರ ಸ್ತೋತ್ರಕ್ಕೆ ಮಹಾಭಾರತ ಯುದ್ಧದಲ್ಲಿ ಉಪಯೋಗಿಸಿದ್ರು ಅಂತ ಅಲ್ಲೂ ಹೇಳಬೇಕಾದ್ರೆ ಅಭಿಭೂತ್ಯೋಜ ಸ್ವಯಂಭೂ ಭಾವೋ ಅಭಿಮಾತಿಶಾಹ. ಸ್ವಯಂಭೂ ನರಸಿಂಹ ನೀನು ಸ್ವಯಂಭೂ, ನೀನಾಗಿ ಕಂಬದಿಂದ ಹುಟ್ಟುಕೊಂಡು ಬಂದಂಥವನು, ನೀನು ಅಲ್ಲಿಂದ ಅವತಾರ ಮಾಡಿದಂಥವನು. ಏಕೆಂದರೆ ಈಗ ಮೊನ್ನೆ ತಾನೇ ನರಸಿಂಹ ಜಯಂತಿ ಆಗಿದೆ, ಚತುರ್ದಶಿ. ಆವಾಗ ನಮಗಂತೂ ಅದನ್ನು ಪೂರ್ತಿ ಮಾಡೋಕ್ಕಾಗಿರಲಿಲ್ಲ. ಅವಾಗ ಮಾಡ್ಲಿಕ್ಕಾಗಲಿಲ್ಲ, ಏಕೆಂದರೆ ಇದು ಎಲ್ಲರಿಗೂ ವೃದ್ಧಿ ಇತ್ತು. ಹೀಗಾಗಿ ಇಲ್ಲಿ ನರಸಿಂಹದೇವರ ವಿಚಾರ ಒಂಚೂರು ತಿಳ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಇದು ಪ್ರಯತ್ನ ಅಷ್ಟೇ. ಅಂದರೆ ಈ ನರಸಿಂಹದೇವರ ವಿಚಾರವನ್ನ ನಮಗೆ ಇದರೊಳಗೂ ಹೇಳ್ಕೊಡ್ತಾರೆ. ಯಾವುದು ಉಪನಿಷತ್ತಿನಲ್ಲೂ ಇದು ಬರುತ್ತೆ. ಅನುಷ್ಠುಪ್ ಛಂದಸ್ಸಿನಲ್ಲಿರ್ತಕ್ಕಂಥ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ, ಆ ಸ್ತೋತ್ರವನ್ನೂ ಕೂಡ ಅನುಷ್ಠುಪ್ ಛಂದಸ್ಸಿನಲ್ಲಿರತಕ್ಕಂಥ ಆ ಸ್ತೋತ್ರವನ್ನೂ ಕೂಡ ಯಾರು 1000 ಬಾರಿ ಪಾರಾಯಣ ಮಾಡ್ತಾರೋ, ಅದಿರೋದೇ ಒಂದಲೇ ಶ್ಲೋಕ, ವೆಂಕಟೇಶ ವಾಸುದೇವ ಪ್ರದ್ಯುಮ್ನಾಮಿತ ವಿಕ್ರಮ ಇದ್ದಾಗೆ. ಆ ಶ್ಲೋಕವನ್ನ ಯಾರು 1000 ಸಾರಿ ಪಾರಾಯಣ ಮಾಡ್ತಾರೋ ಅವರು ಕೂಡ ಮೋಕ್ಷಕ್ಕೆ ಭಾಗಿಗಳಾಗ್ತಾರೆ ಅಂತನ್ನೋದನ್ನ ಇದರೊಳಗೆ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಅದನ್ನು ತೋರಿಸ್ಕೊಟ್ಟು ಆ ಸ್ತೋತ್ರದ ಮಹತ್ವ ನಮಗೆ ಹೇಳ್ಕೊಡ್ತಾರೆ. ಇಲ್ಲಿ ಸ್ವಯಂಭೂ ಅಂತಂದ್ರೆ ಏನು? ಸ್ತಂಭಾರ್ಭಕಾಸಹನ, ಸ್ತಂಭದಿಂದ ಹುಟ್ಟು ಬಂದಂತ. ವಾದಿರಾಜರು ಇಲ್ಲಿ ಕೇಳಬೇಕಾದ್ರೆ ತಮ್ಮ ಇದರೊಳಗೆ ನೀವು ಭಗವಂತನಿಗೆ ಆಯ್ತು ಹುಟ್ಟದ ಅಂತಂದ್ರಿ. ಎಲ್ಲಿ? ದೇವಕಿ ವಸುದೇವರಲ್ಲಿ ನೀನು ಕೃಷ್ಣನಾಗಿ ಹುಟ್ಟಿದಿ, ಇನ್ನು ಅದಿತಿ ಕಶ್ಯಪರಲ್ಲಿ ವಾಮನನಾಗಿ ಹುಟ್ಟಿದಿ, ಇನ್ನು ಪರಶುರಾಮನಾಗಿಯೂ ಕೂಡ ಹುಟ್ಟಿದಿ. ಹಾಗಾದರೆ ಇದಕ್ಕೆ ಪರಮಾತ್ಮನಿಗೆ ಅವನು ನಮ್ಮಂಗೆ ಮನುಷ್ಯ ಅಂತ ಅಂತೀರ ನೀವು. ಆದರೆ ಇಲ್ಲಿ ಕಂಬದಿಂದ ಬಂದನಲ್ಲ ಪರಮಾತ್ಮ, ಅವನಿಗೆ ತಾಯಿ ತಂದೆಗಳು ಯಾರು? ಅವನಿಗೆ ತಾಯಿ ತಂದೆಗಳೇ ಇಲ್ಲ. ನರಸಿಂಹಾವತಾರನೇ ಒಂದು ದೊಡ್ಡ ಸಾಕ್ಷಿ ಅದಕ್ಕೆ. ಏಕೆ? ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಕ್ತಿಂಚ ಭೂತೇಶ್ವಖಿಲೇಶು ಚಕ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಅಂದ್ರೆ ಸತ್ಯಂ ನಿಜಭೃತ್ಯರಾಗಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರ ಸ್ತಂಭದಿಂದ ಭಗವಂತ ಹೊರಗಡೆಗೆ ಅವತಾರ ಮಾಡಿದಾಗ, ಉಗ್ರನಾಗಿ ಅವತಾರ ಮಾಡಿದಾಗ, ಅವರು ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿ ಎಲ್ಲರೂ ಭಯಭೀತರಾಗಿ ಹೆದರ್ಕೊಂಡು ಬ್ರಹ್ಮದೇವಾದಿ ದೇವತೆಗಳೂ ಕೂಡ ಎಲ್ಲರೂ ಸ್ತೋತ್ರ ಮಾಡಿದ್ರು, ಪರಮಾತ್ಮ ಶಾಂತವಾಗಲೇ ಇಲ್ಲ, ಇನ್ನೂ ಕೋಪ ಮಾಡ್ಕೋತಾ ಇದ್ರು. ಆ ಸಂದರ್ಭದಲ್ಲಿ ಚತುರ್ಮುಖ ಬ್ರಹ್ಮದೇವರು ಪ್ರಹ್ಲಾದನ ಕರೆದುಬಿಟ್ಟು, ನೀನು ಹೋಗಪ್ಪ, ನೀನು ಹೋಗಿ ನೋಡು ಒಂಚೂರು, ಆಗ ಅವನಿಗೆ ಸಮಾಧಾನ ಆಗುತ್ತೆ, ನೀನು ಚಿಕ್ಕ ಹುಡುಗ ನೀನು. ಆವಾಗ ಕೇಳ್ತಾರೆ, ಏನಪ್ಪ ನೀನು ನನ್ನನ್ನು ನೋಡಿ ಎಲ್ಲರೂ ಹೆದರ್ಕೋತಾ ಇದ್ದಾರೆ, ನೀನ್ ಯಾಕೆ ನನ್ನ ಹೆದರ್ಕೋತಿಲ್ಲ? ಅಯ್ಯೋ ಸ್ವಾಮಿ, ನಿನ್ನನ್ನು ನೋಡಿ ನಾನು ಹೆದರ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ನೀನ್ ಭಯಂಕರ ನಿಜ, ಆದ್ರೆ ಈ ಸಂಸಾರ ಅಂತ ಅನ್ನೋದು ಏನಿದೆ ಇದು ಅದಕ್ಕಿಂತ ಭಯಂಕರ. ಈಗ ನಮ್ಗೆ ಏನೇನು ನಾವು ಅಂಟಾಕೊಂಡಿದ್ದೀವಿ, ಇಲ್ಲೇನೇ ನಾವು ಮೋಹ ಮಮತೆ ಇತ್ಯಾದಿಗಳ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಇದು ಅದಕ್ಕಿಂತ ಭಯಂಕರ, ನಿನ್ನ ರೂಪಕ್ಕಿಂತ ಭಯಂಕರ ಇದು. ಅದಕ್ಕೆ ಅದನ್ನ ಹೇಳ್ಬೇಕಾದ್ರೆ ಏನಂತಾರೆ? ಮಾಯಾ ಮನಸ್ಸೃಜತಿ ಕರ್ಮಮಯಂ ಫಲೀಯಃ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋದಿತರೆ ತ್ವದನ್ಯಃ. ಈ ಸಂಸಾರ ಚಕ್ರ ಇದರೊಳಗೆ 16 ಇಂಥದ್ದು ಅರ ಅಂತಂದ್ರೆ ಶಾರ್ಪ್ ಎಡ್ಜ್ ಬ್ಲೇಡ್ಗಳಿದೆ. ಆ 16 ಬ್ಲೇಡ್ಗಳಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಅದು ನನ್ನನ್ನು ಹಾಕೊಂಡು ನುಣ್ಣಿಗೆ ರುಬ್ಬುತ್ತಾ ಇದೆ. ಈ ಸಂಸಾರದಿಂದ ನಾವು ಮಾಡಬೇಕು ಅಂತಂದ್ರೆ, ಹೊರಗಡೆ ಬರಬೇಕು ಅಂತಂದ್ರೆ ಯಾವುದು ಈ 16 ಬ್ಲೇಡ್ ಯಾವುದು ಅಂತಂದ್ರೆ 10 ಇಂದ್ರಿಯ. ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5,
ಆಮೇಲೆ ಪಂಚ ಪ್ರಾಣಗಳು, ಆಮೇಲೆ ಮನಸ್ಸು. ಇದು 16 ಅಲಗು ಇರುವಂಥ ಚಕ್ರ. ಈ ಚಕ್ರದಲ್ಲಿ ನಾವೇನ್ ಮಾಡ್ತಿದೀವಿ, ನಾವು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ಇಂಥ ಚಕ್ರದಿಂದ ಹಿಂದೆ ಯಾರು ನಮ್ಮನ್ನ ಪಾರು ಮಾಡಬೇಕು, ನಿನ್ನನ್ನು ಬಿಟ್ಟು ಇನ್ಯಾರಿಗೆ ನಮ್ಮನ್ನ ಇಲ್ಲಿಂದ ದಾಟಿಸ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಮೊದಲನೇದಾಗಿ ನಮಗೆ ಪಿತಾಮೇ ಮಾತಾಮೇ ಅಲ್ಲಿ ಅಂದ್ರು ಎಲ್ಲಪ್ಪ, ಏನು ಸ್ವಾಮಿ, ನಾವೆಲ್ಲರೂ ಕೂಡ ಅಜ್ಞರು, ದಡ್ರು, ಮೂಢರು, ನಮಗೇನೇನೇನೇನೋ ಗೊತ್ತಿಲ್ಲ, ನಮಗೆ ಜ್ಞಾನ ಭಕ್ತಿ ವಿರಕ್ತಿ ಆದಿಗಳು ಇಲ್ಲ. ಆದರೆ ತಂದೆ ತಾಯಿ ಅವ್ರೇನ್ ಮಾಡ್ತಾರೆ, ಮಕ್ಕಳುಗಳು ತಪ್ಪು ಮಾಡಿದ್ರೆ ಅವರನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಏನೋ ಒಂದಿಷ್ಟು ಬೈದು ಅಂದು ಮಾಡಿದ್ರು ಆಮೇಲಿಂದ ಅವ್ರು ಒಳಗೆ ಕಳೆದು ಅವ್ರಿಗೆ ತೆಲುಗ ಏನ್ ಬೇಕೋ ಎಲ್ಲ ಕೊಟ್ಟು ಅವ್ರನ್ನ ಹೆಂಗ್ ಕಾಪಾಡ್ತಾರೋ, ಪಿತೃಭಿಹಿ ಅಪರಾಧನ್ನ ಶಿಶುವು. ತಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಯಾವ ರೀತಿ ತಂದೆ ತಾಯಿಗಳು ಕ್ಷಮಿಸ್ತಾರೋ ಆ ರೀತಿ ನೀನು ನಮ್ಮನ್ನ ಕ್ಷಮಿಸಬೇಕು ಅಂತ ಕಾಶಿಯಾಚಾರ್ಯರು ಮೊದಲೇ ಪ್ರಾರ್ಥನೆ ಮಾಡಿದ್ರು. ಆದರೆ ತೊಂದರೆ ಏನಂತಂದ್ರೆ ನಾವು ಭಗವಂತನನ್ನ ತಂದೆ ತಾಯಿ ಅಂತ ಅನ್ಕೊಂಡಿದೀವ? ಅನ್ಕೊಂಡೇ ಇಲ್ಲ. ಎಲ್ಲವೂ ಭಗವಂತನ ಅಧೀನ ಅನ್ನೋದನ್ನ ಅನ್ಕೊಂಡಿದೀವ? ನಾವು ಅದನ್ನೇ ತಿಳ್ಕೊಂಡಿಲ್ಲ. ಎಲ್ಲವೂ ಭಗವಂತನ ಆಜ್ಞೆಯಂತೆಯೇ ನಡೀತಾ ಇದೆ ಅಂತ ಅನ್ನೋದನ್ನು ತಿಳ್ಕೊಂಡಿದೀವ? ಇಲ್ಲ. ಎಲ್ಲವೂ ಕೂಡ ಭಗವಂತನ ಅಧೀನ ಅಂತ ತಿಳ್ಕೊಂಡಿದೀವ? ಇಲ್ಲ. ಇದನ್ನೇ ಅವರು ನಮಗೆ ಹೇಳ್ತಾ, ನರಸಿಂಹದೇವರೇ ನೀನೇ ನಮಗೆ ರಕ್ಷಕ, ನೀನೇ ನಮ್ಮನ್ನ ಕಾಪಾಡಬೇಕು. ಆಮೇಲೆ ಇನ್ನೊಂದು ಅವ್ರು ಮಾತಾಡೋದ್ರಲ್ಲಿ ಸಜ್ಜನರ ಸಹವಾಸದಿಂದ ದುಃಖ ಕಡಿಮೆ ಆಗುತ್ತೆ. ಏಕೆ ಅಂತಂದ್ರೆ ಸಜ್ಜನರು ಏನ್ ಮಾಡ್ತಾರೆ, ಅವರು ನಮಗೆ ಯಾವ ರೀತಿ ಇರಬೇಕು ಇತ್ಯಾದಿಗಳನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಹೀಗಾಗಿ ಅವರಿಂದ ನಮಗೆ ಉದ್ಧಾರ ಆಗುವಂತಹ ಮಾರ್ಗ ಅವರಿಂದ ನಮಗೆ ಗೊತ್ತಾಗ್ತಿದೆ. ಯಾಕೆ? ಆ ಸಜ್ಜನರು ನನಗೇನು ಮಾಡಿದ್ರು, ತಾಯಿಯ ಗರ್ಭದಲ್ಲಿದ್ದಾಗಲೇ ನಾರದರು ಬಂದು ನಮ್ಮ ತಾಯಿ ಕಯಾದುವಿಗೆ ಉಪದೇಶವನ್ನ ಮಾಡಿ ಆ ಹೊಟ್ಟೆಗಿರ್ತಕ್ಕಂತಹ ನಾನಿಗೆ ಗರ್ಭದಲ್ಲಿರ್ತಕ್ಕಂತಹ ನನ್ನನ್ನ ಉದ್ಧಾರ ಮಾಡಿದವರು ನಾರದರು. ಅಂಥ ನಾರದರು, ಅಂಥವರ ಸಹವಾಸ ನಮಗ್ ಬೇಕು. ಸೋಹಂ ಪ್ರಿಯಸ್ಯ ಸುಹೃದ ಪರದೇವತಾಯ ಲೀಲಾ ಕಥಾಸ್ತವ ನೃಸಿಂಹ ವಿರಿಂಚ ಗೀತಾ ಅಂಜಸ್ತರಾಮ್ಯನುಗೃಣನ್ ಗುಣ ವಿಪ್ರಮುಕ್ತೋ ದುರ್ಗಾಣಿತೆ ಪದಯುಗಾಲ ಹಂಸ ಸಂಗ್ರಹ. ಹಂಸ ಸಂಗ್ರಹ ಅಂದ್ರೆ ದೊಡ್ಡ ನಾರದರು ಸನ್ಯಾಸಿಗಳು ಅಂತ ಅನ್ಕೊಂಡು ಹಂಸ, ಪರಮಹಂಸ, ನಿನ್ನನ್ನು ಆಶ್ರಯಿಸಿಕೊಂಡಿರತಕ್ಕಂಥ ಅಂಥ ಮುನಿಗಳ, ಅಂಥ ಜ್ಞಾನಿವರೇಣ್ಯರ, ಚತುರ್ಮುಖ ಬ್ರಹ್ಮಾದಿ ದೇವತೆಗಳ ಆಶ್ರಯವನ್ನು ಹೊಂದಿ ನಾನು ದುಃಖಗಳನ್ನು ದಾಟೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏಕೆ? ಅವರು ನನ್ನನ್ನು ಕರ್ಕೊಂಡು ಹೋಗೋದೇ ನಿನ್ನ ಹತ್ರ ಕರ್ಕೊಂಡು ಬರ್ತಾರೆ. ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ನಿನ್ನ ಹತ್ರನೇ ನಮ್ಮನ್ನು ಕರ್ಕೊಂಡು ಬರ್ತಾರೆ. ಇದೆಲ್ಲವೂ ಕೂಡ, ಪ್ರತಿಯೊಂದು ಚೇಷ್ಟೆಯೂ ಕೂಡ ನಿನ್ನದೇ ಅಧೀನ. ಎಲ್ಲವೂ ನೀನೇ, ಇದಕ್ಕೆಲ್ಲವೂ ಕೂಡ ನಿಯಾಮಕನಾಗಿದೆಯಾ, ಇವೆಲ್ಲವೂ ನಿಯಮ್ಯ. ಯಸ್ಮಿನ್ ಯತೋ ಯರ್ಹಿ ಚ ಯೇನ ಯಸ್ಯ ಯಸ್ಮೈ ಯಥಾ ಯಮುತ ಯಸ್ವ ಪರಃ ಪರೋ ವಾ ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋತಿ ತಸ್ತದಖಿಲಂ ಭವತಃ ಸ್ವರೂಪಂ. ಸಮಸ್ತ ಬ್ರಹ್ಮಾದಿ ದೇವತೆಗಳಿಂದ ತೇನ ವಿನ ತೃಣಮಪಿ ನ ಚಲತಿ. ಒಂದು ಚೂರು ಕೂಡ, ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡೋದಿಲ್ಲ ನಿನ್ನ ಆಜ್ಞೆ ಇಲ್ಲದೆ, ನಿನಗೆ ಗೊತ್ತಿಲ್ಲದೆ, ನಿನ್ನ ತಿಳುವಳಿಕೆ ಇಲ್ಲದೆ, ನಿನ್ನ ಒಂದು ನಿಯಾಮಕತ್ವ ಇಲ್ಲದೇನೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡೋದಿಲ್ಲ. ಮನೆ ಯಾರೋ ಇದ್ರಲ್ಲಿ ಹಾಕಿದ್ರು ಅವಾಗ ಕಾರ್ ಹಿಂದ್ಗಡೆಗೆ, ಅದೇನ್ ಹಾಕಿದ್ರು ಅಂತಂದ್ರೆ, ಈವನ್ ಎ ಲೀಫ್ ಡಸ್ ನಾಟ್ ಫಾಲ್ ವಿಥೌಟ್ ಇಸ್ ನಾಲೆಡ್ಜ್ ಅಂತೆ. ಅದು ಎಲ್ಲಿ ಬಂದಿದೆ ಅಂದ್ರೆ ಕುರಾನ್ ನಲ್ಲಿ ಬಂದಿದೆ. ಅವ್ರು ಕ್ಯಾಡೆ ಹಾಕಿದ್ರು. ಅಂದ್ರೆ ಅವ್ರಿಗೆಲ್ಲರಿಗೂ ಕೂಡ, ಅಂದ್ರೆ ಬೇರೆ ಬೇರೆ ಇತರ ದರ್ಶನಗಳು ಅಂತ ಏನ್ ನಾವು ಹೇಳ್ತೀವಿ, ಅವ್ರಗಳಿಗೂ ಕೂಡ ಭಗವಂತ ಅವನೇ ಸರ್ವರಕ್ಷಕ ಅಂತನ್ನೋ ವಿಚಾರ ಅವ್ರಿಗೂ ಗೊತ್ತಿದೆ. ಅಂಥದ್ದು ಪರಮಾತ್ಮನ ಅಧೀನ ಅಂತಂದ್ರೆ ಎಲ್ಲವೂ ಕೂಡ ಪರಮಾತ್ಮನ ಅಧೀನ ಅಂತ. ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವ. ಅಕಸ್ಮಾತ್ ಆಗಿ ಯಾರೇನಾದ್ರೂ ಕರೋತಿ, ಏನಾದ್ರು ಮಾಡಿದ್ರೆ ವಿಕರೋತಿ, ಅದನ್ನ ನಾಶ ಮಾಡಿದ್ರೆ ಅದಕ್ಕೆ ಚೋದಿತ, ಅದಕ್ಕೆ ಚೋದನೆಯನ್ನು ಕೊಡುವಂತ, ಪ್ರಚೋದನೆಯನ್ನು ಕೊಡತಕ್ಕಂಥದ್ದು ಅದೇ ನಿನ್ನ ಸ್ವರೂಪ. ಇವೇ ನಿನ್ನ ಸ್ವರೂಪ ಆಗಿದೆ. ಇದನ್ನ ಮನ್ಯು ಸೂಕ್ತದಲ್ಲಿ ಮತ್ತೆ ಹೇಳಬೇಕಾದ್ರೆ, ಅಭಾಗಸ್ಸನ್ ಅಪವರೇತೋ ಅಸ್ತಿ ತವ ಕೃತ್ವಾತ ವಿಷಸ್ಯ ಪ್ರಚೇತಃ ತಂ ತ್ವಾ ಮನ್ಯು ಅಕ್ರತುರ್ಜಿಗೀಳಾಹಂ ಸ್ವಾತನೋರ್ಬಲಧೇಯಮೀಹಿ.
ಸರ್ವಜ್ಞನಾದಂಥ ನರಸಿಂಹ. ಅಯ್ಯೋ, ಮತ್ತೆ ನಾವು ಹೇಗೆ ಮನ್ವಿ ಸೂಕ್ತದಲ್ಲಿ ಪ್ರಾರ್ಥನೆ ಮಾಡ್ತಿರೋದು, ನಿನ್ನ ಶಕ್ತಿಗೆ ನಾವು ಅಪಚಾರ ಮಾಡ್ತಿದ್ದೀವಿ. ಅಪಚಾರ ಅಂತಂದ್ರೆ ಯಾವ ತರಹ? ಎಲ್ಲ ನಾವೇ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ಬಿಡ್ತೀವಿ. ಪ್ರತಿಯೊಂದು ಕೂಡ ನಮ್ಮ ಅಧೀನದಲ್ಲಿದೆ. ನಮ್ಮಷ್ಟು ಸ್ವತಂತ್ರರು ಯಾರೂ ಇಲ್ಲ. ಅಯ್ಯೋ, ನನಗೆ ಗೊತ್ತಿರೋ ಅಷ್ಟು ಇನ್ಯಾರಿಗೂ ಗೊತ್ತೇ ಇಲ್ಲ ರೀ ಸ್ವತಂತ್ರತ್ವವನ್ನು. ನಾನು ಸರ್ವತಂತ್ರ ಸ್ವತಂತ್ರ, ನಾನು ಅವ್ರಿಗೆ ಹಾಗೆ ಹೇಳ್ದೇ ಇದ್ದಿದ್ರೆ ಆಗ್ತಾನೆ ಇರಲಿಲ್ಲ. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ ಕೋನ್ಯೋಸ್ತಿ ಸದೃಶೋಮಯ. ನಮ್ಮ ಸಮಾನ ಯಾರು ಇದ್ದಾರೆ ಅಂತ ಈ ರೀತಿಯಾಗಿರತಕ್ಕಂತಹ ಅನೇಕಾನೇಕ ದೋಷಗಳನ್ನ ನಾವು ನಮ್ಮಲ್ಲಿ ನಾವು ಹೇಳ್ಕೊಳ್ತಾ ಹೋಗ್ತೀವಿ. ಇದು ದೋಷ ಅನ್ನೋದು ಗೊತ್ತಿಲ್ಲ ನಮಗೆ. ನಮ್ಮ ಸಮಾನ ಯಾರು ಇಲ್ಲ ಒಟ್ಟಿನಲ್ಲಿ. ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ, ನನ್ನಂತ ವಿರಕ್ತ ಶಿಖಾಮಣಿ ಯಾರೂ ಇಲ್ಲ, ನನ್ನಷ್ಟು ಜ್ಞಾನ ಭಕ್ತಿಯಾದಿಗಳನ್ನು ಮಾಡುವಂಥವ್ರು ಯಾರೂ ಇಲ್ಲ, ನನ್ನಷ್ಟು ಆಚಾರವಂತರು ಯಾರೂ ಇಲ್ಲ. ಅನೇಕ ರೀತಿಗಳಲ್ಲಿ ನಾವು ಅಹಂಕಾರದಿಂದ ಎಲ್ಲಕ್ಕೂ ಕೂಡ ನಾವೇ ಮಾಡ್ತಾ ಇದ್ದೀವಿ, ಎಲ್ಲವೂ ನಮ್ಮದೇ ಅಧೀನ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇದೆಲ್ಲವೂ ಕೂಡ ನಮ್ಮದಲ್ಲ. ಪರಮಾತ್ಮ ನೀನೇ ಹೇಳುವಂತಹದ್ದು, ಇದು ನೀನೇ ನಡೆಸುವಂತಹದ್ದು, ನೀನೇ ಮಾಡುವಂತಹದ್ದು. ದೃಷ್ಟ್ವಾ ಮಯಾ ದಿವಿ ವಿಭೋಖಿಲ ದೃಷ್ಣ್ಯಪಾನಾಂ ಆಯುಶ್ರಿಯೋ ವಿಭವ ಇಚ್ಛತಿ ಅಂಜನೋಯಂ ಯಸ್ಮತ್ಮಿತ ಕುಪಿತಃ ಸ ವಿಜೃಂಭಿತ ಭ್ರೂ ವಿಸ್ಫೋರ್ಜಿತೇ ತರ್ವಿತ ಸತುತೇ ನಿರಸ್ತಃ. ಈಗ ಲೋಕಪಾಲರು ಯಾರಿದ್ದಾರೆ? ದಿವಿ ವಿಭೋ ಅಖಿಲ ದೃಷ್ಣ್ಯಪಾನ ಮಾಯುಶ್ರಿಯೋ ವಿಭವ. ಈಗೆಲ್ಲರಿಗೂ ಅವ್ರಿಗೆ ಅಂದ್ರೆ ದಿಕ್ಪಾಲಕರು, ದೊಡ್ಡ ದೊಡ್ಡ ದೇವತೆಗಳೆಲ್ಲ ಆಯಸ್ಸು ಸಂಪತ್ತು ಎಲ್ಲ ಇದೆ, ಇಲ್ಲ ಅಂತಿಲ್ಲ. ಆದರೆ ಅದು ನಾಶವಾಗುವಂಥದ್ದು. ಅವ್ರಿಗಿರತಕ್ಕಂಥ ಸಂಪತ್ತು ಎಲ್ಲವೂ ಕೂಡ, ಆಯಸ್ಸು ಎಲ್ಲವೂ ಕೂಡ ನಾಶ ಆಗುವಂಥದ್ದು. ಯಾಕೆಂದ್ರೆ ನಮ್ಮ ಅಪ್ಪನೇ ಮಾಡಿದಾನ ಕೆಲಸ. ಹಿರಣ್ಯಕಶಿಪು ದೇವತೆಗಳದು ಸ್ವರ್ಗ ಎಲ್ಲ ಕಿತ್ಕೊಂಡು ಕಳಿಸಿದ್ದಾನೆ. ಅವ್ರ ಹತ್ರ ಇರೋ ಸಂಪತ್ತನ್ನೆಲ್ಲ ಲೂಟಿ ಹೊಡೆದು ಬಿಟ್ಟಿದ್ದಾನೆ ಅಂತ. ಅಷ್ಟೆಲ್ಲ ಮಾಡಿ ಹೋಗಿ ನಮ್ಮ ಅಪ್ಪಂದಾದ್ರೂ ವೈಭವ, ಲಕ್ಸುರಿ ಇದೇನಿತ್ತು ಅದಾದ್ರೂ ಪರ್ಮನೆಂಟ? ಅದು ಪರ್ಮನೆಂಟ್ ಅಲ್ಲ, ಅದು ನಾಶ. ಯಾಕೆಂದ್ರೆ ಅಂಥವನ್ನ ನೀನೇ ನಾಶ ಮಾಡಿ. ಸರ್ವಜ್ಞಾನದ ನರಸಿಂಹ, ಇಂಥ ನಿನ್ನ ಶಕ್ತಿಗೆ ಅಪಚಾರ ಮಾಡಿ ಅಭಾಗಸ್ಸನ್ ಅಪಪರೇತೋ ಅಸ್ಮಿನ್ ತವ ಕೃತ್ವಾ ತ್ವಿಷಸ್ಯ ಪ್ರಚೇದಃ ತಂ ತ್ವಾಮನ್ಯೋ ಅಕ್ರತುರ್ಚಿಹೀರಾಹಂ ಸ್ವಾತನೋರ್ಫಲಾಧೇಯಾಯ ಮೀಹಿ. ಅಂದ್ರೆ ನಾನು ಈ ನಿನ್ನ ಗುಣಗಳನ್ನ ನನ್ನಲ್ಲೇ ನಾನು ಆರೋಪಿಸಿಕೊಂಡು ನಿನಗೆ ನಾನು ಅಪಚಾರ ಮಾಡಿದ್ದೀನಿ. ಈ ಅಪಚಾರದಿಂದಲೇ ನಾನು ನಾಶ ಆಗ್ತಾ ಇದೆ. ಇದನ್ನೆಲ್ಲ ನಾನು ನಂದು ಅಂತ ಅನ್ಕೊಂಡೇ ನಾನು ನಾಶ ಆಗ್ತಾ ಇದ್ದೀನಿ. ಸ್ಥಾನ ಭ್ರಷ್ಟನಾಗಿ ಹೋಗಿದ್ದೀನಿ. ಈಗ ಇಂದ್ರಾದಿ ದೇವತೆಗಳು ತಮ್ಮ ಸ್ಥಾನವನ್ನು ಕಳ್ಕೊಂಡಿದ್ಯಾಕೆ ಇದೆ? ನನಗೆ ಎಲ್ಲ ನಂದು, ನನ್ನ ಅಧೀನ, ನನ್ನ ಸಂಪತ್ತು ನಂದು ಅಂತ ಅಭಿಮಾನ ಮಾಡಿಕೊಂಡು ಅವರೆಲ್ಲ ಸ್ಥಾನ ಭ್ರಷ್ಟರಾದರು. ಆಮೇಲೆ ನಿನ್ನನ್ನು ಸರಿಯಾಗಿ ನಾನು ಪೂಜೆನೂ ಮಾಡಿಲ್ಲ. ನಿನ್ನ ಕೋಪ ಬರಕ್ಕೆ ಏನೇನು ಬೇಕೋ ಅಷ್ಟು ನಾ ಮಾಡಿದ್ದೀನಿ. ಆದರೂ ನಿನ್ನನ್ನು ಉದ್ಧಾರ ಮಾಡು. ಆದರೂ ನಾನು ನಿನ್ನವನಾಗಿದ್ದೀನಿ. ನನ್ನಲ್ಲಿ ಶಕ್ತಿ ತುಂಬೋದಕ್ಕೋಸ್ಕರ ನೀನು ಖಂಡಿತ ಇಲ್ಲಿ ಬಂದು ನನ್ನನ್ನು ರಕ್ಷಣೆ ಮಾಡು. ನಿನ್ನಲ್ಲದೆ ಇನ್ಯಾರೂ ಕೂಡ ನಮಗೆ ರಕ್ಷಕರು ಇನ್ಯಾರೂ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತಾ, ಇದು ಈ ಭೋಗ ಪದಾರ್ಥಗಳು ಏನಿದೆ, ಈ ಭೋಗ ಪದಾರ್ಥಗಳಿಂದ ನಮಗೆ ಏನೇನೇನೇನೇನು ಸುಖ ಇಲ್ಲ. ಇವೆಲ್ಲವೂ ಕೂಡ ನಶ್ವರ, ಟೆಂಪರರಿ, ನಾಶವಾಗುವಂತಹದ್ದು. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬನ್ನ ಓಡಿಸ್ಕೊಂಡು ಒಂದು ಹುಲಿ ಅಟ್ಟಿಸ್ಕೊಂಡು ಹೋಗ್ತಾರೆ ಕಾಡು. ಆ ಕಾಡಿನಲ್ಲಿ ಅವರು ಓಡ್ತಿರ್ತಾನೆ. ಇದನ್ನ ವಿದುರ ನೀತಿಯಲ್ಲಿ ಬರುವಂತಹ ಸಾಮಾನ್ಯ ಇದು. ಅವನು ಓಡ್ತಾ ಇದ್ದಾನೆ, ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದೆ. ಸೀದಾ ಹೋದ. ಅಲ್ಲಿ ಅವನಿಗೆ ಕಾಣಿಸ್ತಿಲ್ಲ ಏನುವೆ, ದಟ್ಟವಾದ ಕಾಡು. ಒಂದು ದೊಡ್ಡ ಹಳ್ಳದೊಳಗೆ ಬಿದ್ದೋಗ. ದೊಡ್ಡ ಹಳ್ಳದಲ್ಲಿ ಬಿದ್ದ. ಅಂದ್ರೆ ಏನಾಯ್ತು, ಒಂದು ಕಾಲು ಏನಾಯ್ತು, ಒಂದು ಆ ಮರದ್ದು ಅಲ್ಲದ ಇದ್ದ ದಡದಲ್ಲಿದ್ದಂತಹ ಒಂದು ಮರದ್ದು ಬೇರ್ಗಡೆ ಸಿಕ್ಕಾಕೊಂಡ್ಬಿಡ್ತು. ಕಾಲು ಸಿಕ್ಕಾಕೊಂಡು ಇವರು ತಲೆ ಕೆಳಗಾಗಿ ನೇತಾಡ್ತಾ ಇದ್ದಾರೆ. ಇವರು ಏನಿದು, ಇದು ಮನುಷ್ಯ, ಅವ್ನಿಗೇನೋ ಒಂದು ಆಸೆ, ನಾ ಇನ್ನೂ ಬದುಕ್ತೀನಿ ಅಂತ ಏನೋ ಒಂದು ಆಸೆ, ತಲೆ ಕೆಳಗಾಗಿ ನೇತಾಡ್ತಾ ಇದ್ದಾರೆ. ಆಮೇಲೆ ಯಾವುದಕ್ಕೂ ಕೆಳಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಹಾವುಗಳು ತುಂಬ್ಕೊಂಡ್ಬಿಟ್ಟಿದೆ ಅಲ್ಲಿ.
ಕಾಳಿಂಗ ಸ್ವಲ್ಪ ದೊಡ್ಡ ದೊಡ್ಡ ಹಾವುಗಳು, ವಿಷಪೂರಿತವಾಗಿರತಕ್ಕಂಥ ಹಾವುಗಳೆಲ್ಲ ಅಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಆಮೇಲೆ ಈ ಕಡೆ ಮೇಲ್ಗಡೆ ನೋಡ್ತಾನೆ, ಇನ್ನೇನಾರು ನಾನು ಬರಕ್ಕೇನಾರು ಇಲ್ಲಿ ತಪ್ಪಿಸ್ಕೊಳಕ್ಕೆ ಏನಾರು ಜಾಗ ಇದೆ ಅಂತ. ಇವನು ಯಾವ ಬೇರಿಗೆ ಸಿಕ್ಕಾಕೊಂಡಿದಾನೋ ಆ ಬೇರನ್ನ ಇಲಿಗಳು ಕಚ್ತಾ ಇದೆ. ಒಂದು ಕರಿ ಇಲಿ, ಒಂದು ಬಿಳಿ ಇಲಿ, ಅದನ್ನ ಕಚ್ತಾ ಇದೆ. ಈ ಮಧ್ಯ ಏನಾಯ್ತು, ಆ ಮರದ ಮೇಲ್ಗಡೆಗೆ ಜೇನು ತುಂಬಿಕೊಂಡಿತ್ತು, ಜೇನು ಗೂಡು ಕಟ್ಟಿತ್ತು. ಆ ಜೇನಿನ ಹನಿ ಅಪ್ಪಿತಪ್ಪಿ ಇವನ್ ಬಾಯಿನಲ್ಲಿ ಅವಾಗ ಬೀಳಕ್ ಶುರುವಾಯಿತು. ಅವನ ಜೇನ್ ಸಿಗ್ತಾ ಇದೆ ಅಂತ ಜೇನಲ್ಲಿ ಆನಂದ ಪಡಕ್ ಶುರು ಮಾಡ್ಬಿಟ್ಟ ಅವನು. ನಮ್ಮ ಸ್ಥಿತಿ ಹಂಗೆ. ಆ ಜೇನು ಅದು ಒಂದು ನಿಮಿಷ ಯಾವಾಗಲೋ ಒಂದು ಅರ್ಧ ಗಂಟೆ ಒಂದು ಹನಿ ಬಾಯಿ ಬಿತ್ತು ಅಂತಂದ್ರೆ ಅಯ್ಯೋ ಎಷ್ಟು ಸುಖ, ಈ ಸುಖ ಪರ್ಮನೆಂಟ್ ಆಗಿರ್ಲಿ ಅಂತ ಹಂಗೆ ಆಸೆ ಪಡ್ತೀವಿ. ಇಲ್ಲೇನಾಗಿದೆ, ಇಲ್ಲಿ ಎರಡು ಇಲಿ, ಕರಿ ಇಲಿ, ಬಿಳಿ ಇಲಿ, ಇದನ್ನ ಅವನ ಸಿಕ್ಕಾಕೊಂಡಿರೋ ಮರದ ಬೇರನ್ನ ಕತ್ತರಿಸ್ತಾ ಇದೆ. ಅಲ್ಲಿ ಆ ಎರಡು ಅದನ್ನ ಹೇಳಬೇಕಾದ್ರೆ ಒಂದು ಹಗಲು, ಒಂದು ರಾತ್ರಿ, ಅಂದ್ರೆ ನಮ್ಮ ಆಯಸ್ಸು ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನ ತೋರ್ಸಕ್ಕೆ ಅದನ್ನು ಕತ್ತರಿಸ್ತಾ ಇದೆ. ಕೆಳಗಡೆ ಬಿದ್ದ ತಕ್ಷಣ, ಬೇರು ಪೂರ್ತಿ ಕಟ್ಟಾಗಿ ಕೆಳಗಡೆ ಬಿದ್ದ ತಕ್ಷಣ ಇಲ್ಲಿ ಹಾವುಗಳು ಕಚ್ಚಿ ನಮ್ಮನ್ನು ಸಾಯಿಸಲಿಕ್ಕೆ ಕಾಯ್ತಾ ಇದೆ. ಅಂದ್ರೆ ನಮ್ಮ ಕರ್ಮಗಳು ಈ ರೀತಿ ಇರುವಾಗ ಯಾವಾಗಲೂ ಒಂದು ಕ್ಷಣದಲ್ಲಿ ನಮಗೆ ಸಿಗತಕ್ಕಂತಹ ಈ ಸುಖ ಏನಿದೆ, ಆ ಜೇನುತುಪ್ಪ ಮೇಲಿಂದ ತೊಟ್ಟಿಕ್ಕುವಂತಹ ಸುಖ ಏನಿದೆ, ಆ ಸುಖಕ್ಕೋಸ್ಕರ ನಾವು ಬಾಯಿ ಬಿಟ್ಕೊಂಡು ಕೂತಿರಬಾರ್ದು ಅಂತ ಅನ್ನೋದನ್ನೇ ಹೇಳ್ತಾ, ಭೋಗ ಪದಾರ್ಥದಿಂದ ಸುಖ ಇಲ್ಲ ಅಂತ ಇವರು ಪ್ರಹ್ಲಾದ ರಾಜರು ನರಸಿಂಹದೇವರನ್ನ ಮತ್ತೆ ಪ್ರಾರ್ಥನೆ ಮಾಡ್ತಾ, ಪುತ್ರ ಶಿಶ ಶ್ರುತಿ ಸುಖ ಮೃಗ ತೋಷ್ಣ ರೂಪ. ಯಾರಿಗೂ ಕೇಳಿಸ್ತಿಲ್ವ? ಯಾರಿಗೂ ಕೇಳಿಸ್ತಾ ಇಲ್ಲ? ಇಪ್ಪತ್ತಾರು ನಿಮಿಷ ಆಗಿದೆ. ಕುತ್ರ ಶಿಶ ಶ್ರುತಿ ಸುಖ ಮೃಗ ತೃಷ್ಣ ರೂಪ ವೇದಂ ಕಲೇವರಮಶೇಷು ರುಜಂ ವಿರೋಹಂ ನಿರ್ವಿದ್ಯತೇನ ತು ಜನೋ ಯದ. ಅವನಿಗೆ ಅದು ಕೇಳಿಸ್ತಾ ಇದೆಯೋ ಇಲ್ಲೋ? ಓ ಸರ್. ಕುತ್ರ ಶಿಶ ಶ್ರುತಿ ಸುಖ ಮೃಗ ತೃಷ್ಣ ರೂಪ ಕ್ವೇದಂ ಕಲೇವರಮಶೇಷ ರುಜಾಂ ವಿರೋಹಂ ನಿರ್ವಿದ್ಯತೇನ ತು ಜನೋ ಯದಪೀಹ ವಿದ್ವಾನ್ ಕಾಮಾನಲಂ ಮಧುಲ ವೈಕ್ಷಮಯಂದುರಾಪೈಃ. ಇದನ್ನೆಲ್ಲ ಕೇಳಿದಾಗ ಬಹಳ ಸಂತೋಷ ಆಗುತ್ತೆ. ಅದು ಏನ್ ಬೇಕು ಅಂತಂದಾಗ ನಮಗೆ ಅಸಾಧ್ಯ ವೈಭವ ಬೇಕು, ಸೈಟ್ ಬೇಕು, ಮನೆ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಇದನ್ನೆಲ್ಲ ಕೇಳ್ತಾ ಇದ್ದಾಗ ಚೆನ್ನಾಗೇನೋ ಇರುತ್ತೆ. ಮೃಗತೃಷ್ಣ ರೂಪ. ಮೃಗತೃಷ್ಣ ಅಂತಂದ್ರೆ ಇದು ಮಿರೇಜ್. ಅದಕ್ಕೆ ಇನ್ನೊಂದು ಕನ್ನಡದಲ್ಲಿ ಏನಂತ ಅದಕ್ಕೆ ಅದನ್ನ ನಾವು ಇಲ್ಲಿ ರಸ್ತೆನಲ್ಲಿ ಎಷ್ಟೋ ಸತಿ ನಮ್ಗೆ ಹಂಗೆ ಆಗುತ್ತೆ. ತುಂಬಾ ಬಿಸಿಲಲ್ಲಿ ಕಾರ್ ಓಡಿಸ್ಕೊಂಡು ಹೋದಾಗ ನೀರಿದ್ದಂಗೆ ಕಾಣಿಸುತ್ತೆ, ಅಲ್ಲಿ ಹತ್ರ ಹೋದ್ರೆ ಅಲ್ಲಿ ಏನೂ ಇರೋದಿಲ್ಲ. ಮೃಗತೃಷ್ಣ ಅಂತ ಅನ್ನೋದಕ್ಕೆ ಅದಕ್ಕೆ. ಆದ್ರೆ ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋದ್ರೆ ನೀರಿರೋದು. ಆದ್ರೆ ಅದೇ ತರ ನಾವು ಇಲ್ಲಿ ಸುಖ ಹುಡ್ಕೊಂಡು ಹೋಗ್ತೀವಿ, ಅಲ್ಲಿ ಸುಖ ಇರೋದೇ ಇಲ್ಲ. ನಾವು ಸುಖ ಅಂತ ಅನ್ಕೋತೀವಿ ಅಷ್ಟೇ. ಆದ್ರೆ ಆ ಪದಾರ್ಥಗಳಲ್ಲೆಲ್ಲ ಬರೀ ದುಃಖನೇ ಇದೆ. ಆದ್ರೂ ಕೂಡ ಯಾರಿಗಾದ್ರೂ ವೈರಾಗ್ಯ ಬರ್ತಾ ಇದೆಯಾ ಅಂತಂದ್ರೆ ವೈರಾಗ್ಯ ಯಾರಿಗೂ ಬರ್ತಿಲ್ಲ. ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಅವನು, ಯಾವುದರಿಂದ ಇದು ತನಗೆ ಸುಖ ಸಿಗುತ್ತೆ ಅಂತ ಅನ್ಕೊಂಡಿದ್ದಾನೆ, ಆ ಸುಖದ ಹಿಂದೆನೇ ಹೋಗಿ ಆ ಸುಖದ ಅನುಭವವನ್ನೇ ಹೆಚ್ಚು ಹೆಚ್ಚು ಮಾಡಿಕೊಂಡು ಉರಿಯೋ ಬೆಂಕಿಗೆ ಇನ್ನಷ್ಟು ತುಪ್ಪ ಹಾಕೋತಾ ಹೋಗ್ತಾ ಇದ್ದಾರೆ. ಯಯಾತಿ ಮಹಾರಾಜನಿಗೆ ಅವನಿಗೇನೆ ಇಂದ್ರಿಯ ಸುಖ ತಾನು ಅನುಭವಿಸಿದ್ದು ಸಾಲದು ಅಂತ ಹೇಳಿ ತನ್ನ ಮಗನಿಂದ ಯೌವನ ತಗೊಂಡು ತನ್ನ ಮುಪ್ಪನ್ನ ಅವನಿಗೆ ಕೊಟ್ಟು ಇವನು ಅನುಭವಿಸ್ಬೇಕಾದ್ರೆ, ಇನ್ನು ಅಂತಹ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಹಾಗಾಗಿರ್ಬೇಕಾದ್ರೆ ಇನ್ನು ನಮ್ಮಂತವ್ರ ಬಗ್ಗೆ ಏನ್ ಹೇಳ್ಬೇಕು? ಆ ಇಂದ್ರಿಯ ಸುಖ ಅಂತ ಅಷ್ಟು ಪೂರ್ತಿ ನಮ್ಮನ್ನ ಕಟ್ ಹಾಕ್ಬಿಟ್ಟಿರುತ್ತೆ. ಅಂದ್ರೆ ಇದನ್ನೆಲ್ಲವೂ ಕೂಡ ನಾವು ಹೊರಗೆ ಬರಬೇಕು ಅಂತ ಯಾವ ತರ ನಮ್ಮನ್ನ ಉದ್ಧಾರ ಮಾಡ್ತೀವಿ. ಇಷ್ಟೊಂದು ನಾವು ಏನು ಬೇಕು ಅಂತಂದ್ರೆ ಯಾವುದೂ ಕೂಡ ನಮಗೆ ಏನು ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಇದರಲ್ಲಿ ಭಗವದ್ ಭಕ್ತಿ, ಜ್ಞಾನ, ಭಕ್ತಿ, ವಿರಕ್ತಿಯಾದಿಗಳನ್ನ ನಾವು ಬಯಸಬೇಕು.
ಅದನ್ನ ಕೇಳಬೇಕು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಹೇಳ್ಬೇಕಾದ್ರೆ ಇವತ್ತು ಮಾತು ಹೇಳ್ತಾರೆ, ನೀವು ದೇವರನ್ನ ಏನು ಕೇಳ್ಕೊಡಿ, ಏನು ಕೇಳ್ಕೋಬೇಕು ಅಂತಂದ್ರೆ ನಿಮ್ಗೆ ಹೊಟ್ಟು ಬೇಕಾ, ಇದು ಅಕ್ಕಿ ಬೇಕಾ? ಭತ್ತ ಬೇಕು. ಹೊಟ್ಟು ಅಂತಂದ್ರೆ ನಿಮ್ಗೆ ಹೊಟ್ಟು ಬೇಕು ಅಂತಂದ್ರೆ ಹೊಟ್ಟು ಸಿಕ್ಕಿಬಿಡುತ್ತೆ. ಅರೆ ಅಕ್ಕಿ ಅದು ಸರಿ, ಓಕೆ. ಅಕ್ಕಿ ಅಂತಂದ್ರೆ ಅದು ತುಂಬಾ ಇವ್ರದ್ದು ಯಾವುದು ಮೇಲೆ ಉತ್ತಮಾಧಿಕಾರಿಗಳದ್ದು. ಇನ್ನು ನಾವು ಭತ್ತ ಕೇಳ್ಬಿಟ್ರೆ ಅಕ್ಕಿನೂ ಸಿಗುತ್ತೆ, ಹೊಟ್ಟು ಸಿಗುತ್ತೆ. ಅದಕ್ಕೆ ಭಗವಂತನನ್ನ ಕೇಳಬೇಕಾದ್ರೆ ಭತ್ತ ಕೇಳ್ಬಿಡಿ. ನಿಮಗೆ ಹೊಟ್ಟು ಬೇಕಲ್ವಾ? ಹೊಟ್ಟು ಈ ಪ್ರಪಂಚದ ಐಹಿಕ ಸುಖಗಳೆಲ್ಲ ಹೊಟ್ಟಿದ್ದ ಹಾಗೆ ಅದು ಸಿಗುತ್ತೆ, ಅಶಾಶ್ವತವಾದಂತಹ. ಇನ್ನು ಪರಮಪದವಾದಂತಹ ಮೋಕ್ಷ, ಶಾಶ್ವತ ರೂಪವಾದಂತಹ ಮೋಕ್ಷ, ಅದೆಲ್ಲವೂ ಕೂಡ ಅಕ್ಕಿ ರೂಪ, ಅದು ಸಿಗುತ್ತೆ. ಹೊಟ್ಟು ಸಿಗುತ್ತೆ, ಅಕ್ಕಿನೂ ಸಿಗುತ್ತೆ. ಅಂಥದ್ದನ್ನು ಭಗವಂತನನ್ನ ಕೇಳಿ, ಅದನ್ನು ಬಿಟ್ಟು ಬರೀ ಹೊಟ್ಟನ್ನ ಯಾಕೆ ಕೇಳ್ತೀರ? ನೀವು ಇದನ್ನೆಲ್ಲವೂ ಕೂಡ ಈ ಮನಸ್ಸಿಗೆ, ನಮ್ಮ ಮನಸ್ಸುಗಳಿಗೆ ಏನಾಗ್ಬಿಟ್ಟಿದೆ, ಎಷ್ಟೇ ನಾವು ಇದು ಮಾಡಿದ್ರು ನಮಗೆ ಮುಂದೆ ಏನು ಮಾಡಬೇಕು, ನಿನ್ನ ಕಥೆಗಳಿಂದ ನಾವು ಯಾವ ರೀತಿ ಕೇಳಬೇಕು ಅನ್ನೋ ಮನಸ್ಸೇ ನಮಗೆ ಉಂಟಾಗಲ್ಲ. ಅಂತ ಪರಮಾತ್ಮನನ್ನ ಪ್ರಹ್ಲಾದರಾಜರು ಅಹರ್ನಿಶು ಪ್ರಾರ್ಥನೆ ಮಾಡ್ತಾರೆ. ಏವಂ ಸ್ವಕರ್ಮ ಪರಿತಂ ಭವವೈತರಣ್ಯ ಮನ್ಯ ಅನ್ಯೋನ್ಯ ಜನ್ಮ ಮರಣ ನಿಭೀತ ಭೀತಂ ಪಶ್ಯಂ ಜನಂ ಸ್ವಪರ ವಿಗ್ರಹ ವೈರಭತ್ರಂ ಹಂತೇತಿ ಪಾರಮತಿ ಪ್ರಹಿಮೂಢ ಸತ್ವಂ. ಈ ಸಂಸಾರ ಅನ್ನೋದು ಒಂಥರ ವೈತರಣಿ ನದಿ ಇದ್ದಂಗೆ. ಈ ವೈತರಣಿ ನದಿಯಲ್ಲಿ ನಾನು ಬಿದ್ದು ಹೋಗಿದ್ದೀನಿ, ಮೈಯೆಲ್ಲ ಹೊಲಸು ಪೂರ್ತಿ. ಅದೇ ವೈತರಣಿ ನದಿನ ವರ್ಣನೆ ಮಾಡ್ತಾರಲ್ಲ, ಕೀವು ರಕ್ತ ಇತ್ಯಾದಿಗಳೆಲ್ಲ ಬರೀ ಅಭಿಜ್ಞೆ ಇಂಥ ತುಂಬಿರತಕ್ಕಂಥ ನದಿ ಅಂತ, ವೈತರಣಿ ಗೋದಾನ ಅಂತೆಲ್ಲ ಮಾಡ್ತೀವಲ್ಲ, ಹಾಗೆ ಅಂಥ ವೈತರಣಿ ನದಿ ಸಂಸಾರ. ಇದರೊಳಗೆ ನಾನು ಬಿದ್ದೋಗ್ಬಿಟ್ಟಿದ್ದೀನಿ. ಅನ್ಯೋನ್ಯ ಜನ್ಮ ಮರಣ ನಿಭೀತ ಭೀತಂ. ಆಮೇಲೆ ಇನ್ನು ಎಲ್ಲಿ ಜರಣ ಮರಣ, ಹುಟ್ಟೋದು ಸಾವು, ಹುಟ್ಟು ಸಾವು, ಇದಕ್ಕೆ ಹೆದರ್ಕೊಂಡು ಬದುಕ್ತಾ ಇದ್ವಿ. ಉಸಿರಾಡಕ್ಕೂ ಭಯ, ಉಸಿರು ಬಿಡಕ್ ಭಯ, ಹೊರಗಡೆ ಹೋಗಕ್ ಭಯ, ಮನೆ ಒಳಗೆ ಬರಕ್ ಭಯ, ಇರಕ್ ಭಯ. ಪಶ್ಯಂ ಜನನ್ ಸ್ವಪರ ವಿಗ್ರಹ ವೈರಮತ್ವಂ. ನನಗೆ ಯಾರು ಬೇಕೋ ಅವ್ರಿಗೆ ನಾನು ಪ್ರೀತಿ ತೋರಿಸ್ತೀವಿ, ನನಗೆ ಯಾರು ಬೇಡವೋ ಅವ್ರನ್ನ ನಾನು ದೂರ ಮಾಡೇ ಮಾಡ್ತೀನಿ, ಅವ್ರನ್ನ ದ್ವೇಷ ಮಾಡ್ತೀನಿ. ಹಿಂಗೆ ನಾನು ಈ ಥರ ಮಾಡ್ಕೊಂಡೇ ಹೊರಡ್ತಿದ್ದೀನಿ. ಪಾಪ ಪರಮೀತಿ ಪಿಪ್ರಹಿ ಮೂಢ ಸತ್ವಂ. ಇಂಥ ಮೂರ್ಖ ನಾನು ಅಂದ್ರೆ ಈಶಿತವ್ಯಹರಂತಿಪ್ಪಾರೆ ಕಾಂತ ಭಕ್ತರು, ಆಶಾ ಕ್ರೋಧ ಲೋಭ ಮೋಹ ಪಾಶ ಮುಕ್ತರು. ದೇಶ ಕಾಲೋಚಿತ ಧರ್ಮ ಕರ್ಮ ಸಕ್ತರು, ಈಸು ಜನರೇ ಶಾಪಾನುಗ್ರಹ ಶಕ್ತರು. ಹೀಗಿರ್ತಾರೆ ಯಾರೋ ಭಗವದ್ ಭಕ್ತರುಗಳು, ಪರಮಾತ್ಮನ ಏಕಾಂತ ಭಕ್ತರುಗಳು, ಅವ್ರು ಹೀಗಿರ್ತಾರವರು. ಆಮೇಲೆ ಜಯ ಜಯ ಲಾಭ ಲಾಭ ಪಾನ ಅಪಮಾನ ಭಯ ಅಭಯ ಸುಖ ದುಃಖ ಲೋಷ್ಟ ಕಾಂಚನ ಪ್ರಿಯ ಪ್ರಿಯ ನಿಂದ ಸ್ತುತಿಗಳನ್ನು ದೀನ ಶ್ರೀಯರಸನೆ ಚಿಂತಿಸುವರು ನಿನ್ನ ಅಧೀನ. ಇಲ್ಲಿ ಏನನ್ನ ಅವರು ಹೇಳಿದ್ರು, ಪ್ರಹ್ಲಾದರಾಜರು ಏನನ್ನ ಹೇಳಿದ್ರು ಅದನ್ನೇನೆ ಇಲ್ಲಿ ಜಗನ್ನಾಥ ದಾಸರು ತಮ್ಮ ದೇವರ ನಾಮದಲ್ಲಿ ಸೇರಿಸ್ತಾ ಹೋಗ್ತಾರೆ. ಜಯ ಜಯ, ಅವರಿಗೆ ಜಯ ಬರಲಿ, ಪರಾಜಯ ಆಗಲಿ, ಲಾಭ ಆಗಲಿ, ನಷ್ಟ ಆಗಲಿ, ಮಾನ ಆಗಲಿ, ಅಪಮಾನ ಆಗಲಿ, ಅವಮಾನ ಆಗಲಿ, ಇದೆಲ್ಲವೂ ಕೂಡ ನಿನ್ನ ಅಧೀನ. ಆಮೇಲೆ ಇನ್ನು ಲೋಷ್ಟ ಕಾಂಚನ, ಮಣ್ಣ ಹೆಂಡೇನೂ ಒಂದೇ, ಅವರಿಗೆ ಚಿನ್ನನೂ ಒಂದು. ಆಮೇಲೆ ಯಾರಾದ್ರೂ ಬೈದ್ರೆ ಪ್ರಿಯ ಅಪ್ರಿಯ ನಿಂದ ಸ್ತುತಿ, ಯಾರಾದ್ರೂ ಸ್ತೋತ್ರ ಮಾಡಿದ್ರು ಅಷ್ಟೇ, ನಿಂದೆ ಮಾಡಿದ್ರು ಅಷ್ಟೇ. ಅನುದೀನ ಶ್ರೀಯರಸನೆ ಚಿಂತಿಸುವರು ನಿನ್ನ ಅಧೀನ. ಹೇ ಪರಮಾತ್ಮ, ಇದು ಎಲ್ಲವೂ ಕೂಡ ನಿನ್ನಿಂದನೇ ಆಗಿದ್ದು, ನಿನ್ನ ಪ್ರೇರಣೆಯಿಂದ ಆಗಿದ್ದು ಅಂತ ತಿಳ್ಕೊಂಡು ಎಲ್ಲವನ್ನೂ ಕೂಡ ಭಗವಂತನಲ್ಲೇ ನೋಡ್ತಾ ಹೋಗ್ತಾರೆ ಹೊರತು ಅವ್ರು ಇದನ್ನ ಕೇಳೋದೇ ಇಲ್ಲ. ಅವರು ಇನ್ನೊಬ್ಬರನ್ನ ದ್ವೇಷ ಮಾಡೋದು ಮತ್ತೆ ಅಥವಾ ಇನ್ನೊಬ್ಬರನ್ನ ಸ್ತೋತ್ರ ಮಾಡೋದು ಇತ್ಯಾದಿಗಳು ಕೂಡ ಯಾವುದಕ್ಕೂ ಆಗೋದೇ ಇಲ್ಲ. ಅಂಥದಕ್ಕೆಲ್ಲ ಅವರು ಬಗ್ಗೋದೇ ಇಲ್ಲ. ಅವರು ಒಂಥರ ಟೆಂಪ್ಟ್ ಆಗಲ್ಲ ಇದು ಯಾವುದಕ್ಕೂ. ಅದಕ್ಕೆ ನನಗೇನು ನೀನು ವರ ಕೊಡು, ಇಷ್ಟೆಲ್ಲ ಆಯ್ತು, ನನಗೇನು ನೀನು ಕೊಡು ಅಂತಂದ್ರೆ ತತ್ವೇ ಮನೋದರ್ಶನೆ ದೃಗೌಪಿಸ್ತುತೌ ಚ ವಾಕ್ಕರ್ಮಣಿ ಶಪಿಕ್ಕರೌ ಶ್ರವಣಂ ಕಥಾಯಂ ಸಂಸೇವಯ ತ್ವಯಿ ವಿನೀತಿ ಷಡಂಗಯ ಕಿಂ ಭಕ್ತಿಂ ಜನ ಪರಮಹಂಸ ಗತೌ ಲಭೇತ. ಮನಸ್ಸು ನಿನ್ನಲ್ಲೇ ಇರಬೇಕು,
ಕಣ್ಣುಗಳು ನಿನ್ನನ್ನೇ ಆಸೆ ಪಡಬೇಕು, ನಾಲಿಗೆ ನಿನ್ನನ್ನೇ ಸ್ತೋತ್ರ ಮಾಡಬೇಕು, ಕೈ ನಿನ್ನನ್ನೇ ಪೂಜೆ ಮಾಡಬೇಕು, ಕಥೆ ಯಾವಾಗಲೂ ಕೂಡ ನನ್ನ ಕಿವಿ ನಿನ್ನ ಚರಿತ್ರೆಯನ್ನ ಕೇಳೋದ್ರಲ್ಲಿ, ನಿನ್ನ ಕಥೆಯನ್ನು ಕೇಳೋದ್ರಲ್ಲೇ ಆಗಿರಬೇಕು. ಇದು ನನ್ನ ಕಾಲುಗಳು ಬರೀ ವಿವಿಧ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಆ ಸಂದರ್ಶನಕ್ಕೋಸ್ಕರ ಹೋಗೋ ಹಾಗೇ ಇರಬೇಕು. ಈ ತರ ನನಗೆ ಸೇವೆ ಮಾಡುವಂಥ ಅವಕಾಶವನ್ನು ಕೊಡು, ಈ ವರ ನನಗೆ ಕೊಡು, ಇಷ್ಟು ಸಾಕು ಅಂತ ಅವರು ಸ್ತೋತ್ರ ಮಾಡ್ತಾ ನಮಗೆ ಯಾವ ರೀತಿ ಮಾಡಬೇಕು, ನಾವು ಯಾವ ರೀತಿ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಅವರು ತೋರಿಸ್ಕೊಡ್ತಾ ಹೋಗ್ತಾರೆ. ಅಂಥ ಇದರಲ್ಲಿ ಇಲ್ಲಿ ಆದರೆ ಪರಮಾತ್ಮ ಅವರು ನಿಯತ ವಿಷಯವೋ ನೇಂದ್ರಿಯಗಳ, ಇಂದ್ರಿಯ ಗಣಗಳಿಗೆ ಅವರನ್ನು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಅಂತಹ ಪರಮಾತ್ಮನನ್ನು ನಾವು ಸ್ತೋತ್ರ ಮಾಡೋದು ಹೇಗೆ, ಮತ್ತೆ ಅವನನ್ನು ತಿಳ್ಕೊಳ್ಳೋದು ಹೇಗೆ, ಅವನನ್ನು ನೋಡೋದು ಹೇಗೆ ಅಂತೆಲ್ಲ ಹೇಳ್ತಾ ಮುಂದೆ ಅದ ಆ ಪ್ರಮಾಣಗಳಲ್ಲಿ ಇರತಕ್ಕಂಥ ಒಂದು ವಿಶೇಷವನ್ನ, ಒಂದು ಸ್ಪೆಷಲ್ ಮೀನಿಂಗ್, ಅದನ್ನ ಅರ್ಥಗಳೇನಿದೆ ಅದನ್ನ ಹೇಳ್ತಾ ಮುಂದುವರಿಸ್ತಾ ಹೋಗ್ತಾರೆ. ಸಮರ್ಥೋ ಯತ್ರ ಸೌ ನಿಯತ ವಿಷಯೋ ನೇಂದ್ರಿಯಗಣ ಯಥಾ ಕಾಮಾಯಸ್ಮಾತ್ ಪ್ರಕರಣ ಸಮಾನೋ ನಮನುಮ ಅಥಾಮ್ನಾಯ ಸ್ವವ್ಯಾಹತ ವಚನ ಭಾವೇನ ವಿಷಮಃ ಗುಣಸ್ತೋಮೋ ನ ಸ್ಯಾತ್ ಅಮಿತ ಗುಣಶಕ್ಯೋಧ್ಯವಸಿತಂ ಅಂತ. ಇರೋ ಮುಂದಿನ ಲೈನ್ನಲ್ಲಿ ಯಥಾ ಕಾಮ ಯಸ್ಮಾತ್ ಪ್ರಕರಣ ಸಮ ಅಂತ ಬರುತ್ತೆ. ಅದು ಸ್ವಲ್ಪ ಒಂಚೂರು ಟೆಕ್ನಿಕಲ್ ವಿಚಾರ, ಅದಕ್ಕೆ ಇದು ತುಂಬ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಅದಕ್ಕೆ ಇವತ್ತು ಒಂದು ಲೈನ್ ಸಮರ್ಥೋ ಯತ್ರ ಸೌ ನಿಯತ ವಿಷಯೋ ನೇಂದ್ರಿಯ ಗಣ ಅಂತ ಏನು ಹೇಳಿದ್ದೀವಿ, ಅಷ್ಟನ್ನ ಇದು ಮಾಡಿಕೊಂಡು ಅದೇ ಇನ್ನು ನರಸಿಂಹದೇವರ ಸ್ತೋತ್ರವನ್ನ, ಅವರ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೆ ಏನು ಕಿಂಚಿತ್ ಪ್ರಯತ್ನ ಮಾಡಿದ್ದೀವಿ. ಅದನ್ನು ತಿಳ್ಕೊಳ್ಳುವಂಥದ್ದಕ್ಕೆ ಪ್ರಹ್ಲಾದರಾಜರಂತಹ ದೊಡ್ಡ ಭಾಗವತರಿಂದ ಸ್ತುತಿಸಲ್ಪಟ್ಟ ಅಂತಹ ನರಸಿಂಹನ ಅವನನ್ನು ಏನು ನಾವು ಜ್ಞಾಪಿಸ್ಕೊಂಡಿದ್ದೀವಿ, ಇದೆಲ್ಲವನ್ನೂ ಕೂಡ ಅಸ್ಮತ್ ಗುರುವಂತರ್ಗತ, ಕಾಶಿ ಆಚಾರ್ಯ ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಕುಲದೇವರಾದ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.